IPL ಗೆ ಸಂಬಂಧಪಟ್ಟಾಗೆ ಮಾರ್ಚ್ 14 ಒಂದು ವಿಡಿಯೋ ಮಾಡಿರ್ತೀನಿ. ಅಂಡ್ ನನಗೂ ಒಂದು ಪ್ರಮೋಷನ್ ಬಂದಿತ್ತು, ಈ ತರ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಪ್ರಮೋಷನ್ ಮಾಡ್ಕೊಂಡು ನಾವು ನಿಮ್ಗೆ 50,000 ರೂಪಾಯಿ ಕೊಡ್ತೀನಿ ಅಂತ. ಲಿಟ್ರಲಿ ನಾನು ಅದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಯಾರು ಕೂಡ ಈ ತರ ಗ್ರೂಪ್ ಗಳಿಗೆ ಜಾಯ್ನ್ ಆಗಬೇಡಿ, ಸ್ವಲ್ಪ ಅಲರ್ಟ್ ಆಗಿರಿ ಅಂತ. ಅದಾದ್ಮೇಲೆ ಒಂದು ಮೇಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ, ಪ್ರಮೋಷನ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ನನ್ನ ನಂಬರ್ ಇಸ್ಕೋತಾರೆ. ನಂಬರ್ ಕೊಡ್ತೀನಿ, ಮತ್ತೆ ನನ್ನ ಹತ್ರ ಕಾಲಲ್ಲಿ ಮಾತಾಡ್ತಾರೆ. ಏನಂತಪ್ಪ ಅಂದ್ರೆ, ಬ್ರೋ ನಿಮ್ದೊಂದು ಲಾಸ್ಟ್ ಒಂದು ವಿಡಿಯೋ ನೋಡಿದೆ, ಅದು ಟೆಲಿಗ್ರಾಮ್ ಅಲ್ಲಿ ಮಾಡ್ತಾರೆ, ಹೌದು ನಿಜ, ಬಟ್ ಅದರಲ್ಲಿ ಕೆಲವೊಬ್ರು ಮಾತ್ರ ಪ್ರೆಡಿಕ್ಷನ್ ಮೇಲೆ ದುಡ್ಡನ್ನ ಕಟ್ಟಿಸ್ಕೋತಾರೆ. ಎಲ್ಲರೂ ಏನ್ ಕಟ್ಸ್ಕೊಳ್ಳಲ್ಲ. ಇವಾಗ ಎಕ್ಸಾಂಪಲ್ ಗೆ ನಾವು ಕೂಡ ಇದೀವಿ, ನಾವು ಒಂದ್ 3-4 ವರ್ಷದಿಂದ ಇದೇ ತರ ಮಾಡ್ಕೊಂಡು ಕ್ರಿಯೇಟರ್ ಹತ್ರ ಪ್ರಮೋಷನ್ ಮಾಡಿಸ್ಕೋತಾ ಇದೀವಿ. ಕೆಲವೊಬ್ರು ಕೆಲಸದ ಮೇಲೆ ಬಿಸಿ ಆಗಿರ್ತಾರೆ, ಕ್ರಿಕೆಟ್ ನ ನೋಡಲ್ಲ. ಅವ್ರಿಗೆ ನಾವು ಇಲ್ಲಿ ಎಷ್ಟೆಷ್ಟು ರನ್ ಆಗಿದೆ ಅಂತ ಜಸ್ಟ್ ಅಪ್ಡೇಟ್ ಕೊಡ್ತೀವಿ ಈ ಟೀಮ್ ಅಲ್ಲಿ. ಆಮೇಲೆ IPL ಮುಗ್ದಾದ್ಮೇಲೆ ಇದೇ ಆಡಿಯನ್ಸ್ ನ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಸರ್ವಿಸ್, ಫೇಸ್ಬುಕ್ ಸರ್ವಿಸ್, ಯೂಟ್ಯೂಬ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ. ಯಾವ ತರಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗಿದ್ರೆ ಅನ್ಸಸ್ಪೆಂಡ್ ಮಾಡೋದು, ಈ ತರ ಕೆಲವು ಸೋಷಿಯಲ್ ಮೀಡಿಯಾ ವರ್ಕ್ಸ್ ನ ಮಾಡ್ತೀವಿ ಬ್ರೋ. ಸೊ ಈ ತರ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿಸ್ಕೋತಾರೆ. ಸ್ಟೋರಿಲಿ ನಾನು ನಾರ್ಮಲ್ ಆಗಿ ಈ ತರ ಮೆನ್ಷನ್ ಮಾಡಿ ಹಾಕೋಣ ಅಂತಿದ್ದೆ, ಬಟ್ ನೀವು ಅಷ್ಟೆಲ್ಲ ಬರಿಬೇಕು ಅನ್ನೋ ಅವಶ್ಯಕತೆ ಏನು ಇಲ್ಲ ಬ್ರೋ. ಜಸ್ಟ್